ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ರೋಸ್ ಕೊಕೊನಟ್ ಬರ್ಫಿ ಹೇಗೆ ಮಾಡೋದನ್ನು ತೋರಿಸಿಕೊಡ್ತೀನಿ. ಅದಕ್ಕೂ ಮೊದಲು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ರೋಸ್ ಕೊಕೊನಟ್ ಬರ್ಫಿ ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ತುಂಬಾ ಸುಲಭವಾದ ರೆಸಿಪಿ ಇದು. 15-20 ನಿಮಿಷದಲ್ಲಿ ಮಾಡ್ಕೊಳ್ಬಹುದು. ಬನ್ನಿ ಹಾಗಿದ್ರೆ ರೋಸ್ ಕೊಕೊನಟ್ ಬರ್ಫಿ ಮಾಡೋದು ಹೇಗಂತ ನೋಡೋಣ. ಮೊದಲಿಗೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡೋಣ. 1 ಕಪ್ ಡೆಸಿಕೇಟೆಡ್ ಕೊಕೊನಟ್ ಪೌಡರ್, ಅರ್ಧ ಕಪ್ ಮಿಲ್ಕ್ ಪೌಡರ್, 1/4 ಕಪ್ ರೋಸ್ ಸಿರಪ್, ಅರ್ಧ ಕಪ್ ಕಂಡೆನ್ಸ್ಡ್ ಮಿಲ್ಕ್, 2 ಸ್ಪೂನ್ ತುಪ್ಪ, ಸ್ಮಾಲ್ ಕಪ್ನಲ್ಲಿ ಡ್ರೈ ಫ್ರೂಟ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬಾದಾಮಿ, ಪಿಸ್ತಾ, ವಾಲ್ನಟ್, ಗೋಡಂಬಿಯನ್ನು ತಗೊಂಡಿದ್ದೀನಿ. ನೀವು ಇನ್ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಬಹುದು. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿಯನ್ನು ತಗೊಂಡಿದ್ದೀನಿ. ಇವಾಗ ಒಂದು ಬೌಲಿಗೆ 1 ಕಪ್ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಅನ್ನು ಸೇರಿಸ್ಕೊಳ್ಬೇಕು. ನಂತರ ಅರ್ಧ ಕಪ್ ಮಿಲ್ಕ್ ಪೌಡರ್ ಸೇರಿಸ್ಕೊಳ್ಬೇಕು. ಅರ್ಧ ಕಪ್ ಕಂಡೆನ್ಸ್ಡ್ ಮಿಲ್ಕ್ ಸೇರಿಸ್ಕೊಳ್ಬೇಕು. 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಬೇಕು. ಇವಾಗ 1 ಸ್ಪೂನ್ ತುಪ್ಪ ಸೇರಿಸ್ಕೊಳ್ಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ಗಟ್ಟಿ ಎನಿಸಿದ್ರೆ ಸ್ವಲ್ಪ ಮಿಲ್ಕ್ ಹಾಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1/4 ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟು ಥರನೇ ಕಲಿಸ್ಕೊಳ್ಬೇಕು. ಹಾಗೆಯೇ ತುಂಬ ನೀರು ಇರಬಾರ್ದು, ಹಾಗೆಯೇ ಗಟ್ಟಿ ಇರಬಾರ್ದು, ಮೀಡಿಯಮಲ್ಲಿ ಇರಬೇಕು. ನೋಡಿ, ಸಾಫ್ಟ್ ಆಗಿ ಇದೆ ನೋಡಿ, ಈ ಥರ. ಇವಾಗ ಇದನ್ನು 2 ಉಂಡೆ ಮಾಡ್ಕೊಳ್ಬೇಕು. 2 ಉಂಡೆ ಮಾಡಿ ಬೇರೆ ಬೇರೆ ಪ್ಲೇಟಲ್ಲಿ ಹಾಕೊಳ್ಬೇಕು. ಇವಾಗ 1 ಪ್ಲೇಟ್ನಲ್ಲಿರುವ ಉಂಡೆಗೆ 3 ಸ್ಪೂನ್ ಆಗುವಷ್ಟು ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಳಗಡೆ ಎಲ್ಲ ಹೋಗಬೇಕು ಡ್ರೈ ಫ್ರೂಟ್ಸು. ಆ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಮತ್ತೆ ಅದೇ ಥರ ಉಂಡೆ ಮಾಡ್ಕೊಳ್ಬೇಕು. ಇನ್ನೊಂದು ಪ್ಲೇಟ್ನಲ್ಲಿರುವ ಉಂಡೆಗೆ 1 ಸ್ಪೂನ್ ರೋಸ್ ಸಿರಪ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ 1 ಸ್ಪೂನ್ ಸೇರಿಸ್ಕೊಳ್ತಿದ್ದೀನಿ. ಕಲರ್ ಚೆನ್ನಾಗಿ ಬರಬೇಕಲ್ಲ, ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೇ ಥರ ಉಂಡೆ ಮಾಡ್ಕೊಳ್ಬೇಕು. ನಂತರ ಡ್ರೈ ಫ್ರೂಟ್ಸ್ ಹಾಕಿ ಉಂಡೆ ಮಾಡಿದ್ವಿ ಅಲ್ಲ, ಅದನ್ನು ಈಗ ಬಟರ್ ಪೇಪರ್ ಮೇಲೆ ಇಡಬೇಕು. ಅದರ ಮೇಲ್ಗಡೆ ಇನ್ನೊಂದು ಬಟರ್ ಪೇಪರ್ ಇಟ್ಟು ಅದರ ಮೇಲೆ ಲಟ್ಟಿಸ್ಕೊಳ್ಬೇಕು. ಉದ್ದಕ್ಕೆ ಲಟ್ಟಿಸ್ಕೊಳ್ಬೇಕು. ನೋಡಿ, ಇದೇ ಥರ ಲಟ್ಟಿಸ್ಕೊಳ್ಬೇಕು. ಇವಾಗ ಮೇಲಿರುವ ಬಟರ್ ಪೇಪರನ್ನು ತೆಗಿಬೇಕು. ಇವಾಗ ಬಟರ್ ಪೇಪರಿಂದ ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಬೇಕು. ಇನ್ನೊಂದು ಉಂಡೆಯು ಅದೇ ಥರ ಮಾಡಬೇಕು. 2 ಒಂದೇ ಸೈಜ್ನಲ್ಲಿ ಇರಬೇಕು, ಆ ಥರ ಲಟ್ಟಿಸ್ಕೊಳ್ಬೇಕು. ಇವಾಗ ಇದನ್ನು ಬಟರ್ ಪೇಪರ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಅದರ ಮೇಲೆ 2ನೇ ಲೇಯರ್ ಇಡಬೇಕು. ಇವಾಗ ನಿಧಾನವಾಗಿ ರೋಲ್ ಮಾಡ್ಕೊಳ್ಬೇಕು. ರೋಲ್ ಮಾಡ್ಕೊಂಡಾದ್ಮೇಲೆ 10 ನಿಮಿಷ ಫ್ರಿಜ್ಜಲ್ಲಿ ಇಡಬೇಕು. 10 ನಿಮಿಷ ಆದಮೇಲೆ ರೋಲ್ನ ನಿಧಾನವಾಗಿ ಬಿಡಿಸ್ಬೇಕು. ಇವಾಗ ಒಂದೊಂದಾಗಿ ಕಟ್ ಮಾಡ್ಕೊಳ್ಬೇಕು. ನಿಮಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಅನ್ನು ಹಾಕೊಳ್ತಿದ್ದೀನಿ, ಆಪ್ಷನಲ್ ಅದು. ಡ್ರೈ ಫ್ರೂಟ್ಸ್ ಹಾಕುವುದರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಫೈನಲಿ ರೋಸ್ ಕೊಕೊನಟ್ ಬರ್ಫಿ ರೆಡಿಯಾಗಿದೆ. ಇದು ಗ್ಯಾಸ್ ಇಲ್ಲದೆ ಸುಲಭವಾಗಿ 15-20 ನಿಮಿಷದಲ್ಲಿ ಮಾಡ್ಕೊಳ್ಬಹುದಾದ ರೆಸಿಪಿ ಆಗಿದೆ. ಇದು ತುಂಬಾ ರುಚಿಯಾಗಿ ಹಾಗೆಯೇ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ನೋಡಿದ ಮೇಲೆ ನಿಮಗೂ ತಿನ್ಬೇಕನ್ಸ್ತಾ ಇದೆಯಲ್ಲ? ಹಾಗಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಆಗಲು ಮರೆಯದಿರಿ. ಮತ್ತಷ್ಟು ಹೊಸ ರೆಸಿಪಿಯೊಂದಿಗೆ CRS ರುಚಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.